ಇದರರ್ಥ ಹೋಲ್ ನಂಬರ್ಸ್ ಇನ್ಕ್ಲೂಡ್ಸ್ ಆಲ್ ನ್ಯಾಚುರಲ್ ನಂಬರ್ ಅಂತ. ಹೌದಾ? ಹೋಲ್ ನಂಬರ್ಸ್ ಅಲ್ಲಿ ಎಲ್ಲಾ ನ್ಯಾಚುರಲ್ ನಂಬರ್ಸ್ ಕೂಡ ಒಳಗೊಂಡಿರುತ್ತೆ. ಹೋಲ್ ನಂಬರ್ಸ್ ಯಾವ 0 1 2 3 4 5 ಪೂರ್ಣ ಸಂಖ್ಯೆಗಳು. ಅದರಲ್ಲಿ ಎಲ್ಲ 1 2 3 4 5 ಬರ್ತವೆ, ಮತ್ತೆ ಎಕ್ಸ್ಟ್ರಾ 0 ಕೂಡ ಬರ್ತದೆ ಹೋಲ್ ನಂಬರ್ಸ್. ನೆಕ್ಸ್ಟ್ ಇಂಟಿಜರ್ಸ್ Z. ಸೊ ಇಂಟಿಜರ್ಸ್ ಅಲ್ಲಿ ಎಲ್ಲ ಧನಾತ್ಮಕ ಸಂಖ್ಯೆಗಳು ಅಂದ್ರೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು, ಎಲ್ಲ ಧನಾತ್ಮಕ ಸಂಖ್ಯೆಗಳು, ಎಲ್ಲ ಪಾಸಿಟಿವ್ ನಂಬರ್ಸ್ ಮೀನ್ಸ್ ನ್ಯಾಚುರಲ್ ನಂಬರ್ಸ್ ಅಂತ ಅರ್ಥ. ಆಲ್ ಪಾಸಿಟಿವ್ ಇಂಟಿಜರ್ಸ್. ಇನ್ನೊಂದು ನೆನಪಿಡುವರಿ, ಮುಂದೆ ಬರುತ್ತೆ ನಿಮ್ಗೆ ಇವನ್ 10th ಅಲ್ಲಿ ಪಾಸಿಟಿವ್ ಇಂಟಿಜರ್ಸ್ ಅಂತ ಅಂತಿರ್ತಾರ. ನ್ಯಾಚುರಲ್ ನಂಬರ್ಸ್ಗೆ ಇನ್ನೊಂದು ಹೆಸರು ಅದ ಪಾಸಿಟಿವ್ ಇಂಟಿಜರ್ ಅಂದ್ರೆ. ಧನಾತ್ಮಕ ಪೂರ್ಣಾಂಕಗಳಂದ್ರೂ ಒಂದೇ, ಸ್ವಾಭಾವಿಕ ಸಂಖ್ಯೆಗಳಂದ್ರೂ ಒಂದೇ. ಸ್ವಾಭಾವಿಕ ಸಂಖ್ಯೆಗಳಿಗೆ ಇನ್ನೊಂದು ಹೆಸರು ಧನಾತ್ಮಕ ಪೂರ್ಣಾಂಕ. ಪೂರ್ಣ ಸಂಖ್ಯೆ ಅಲ್ಲ, ಪೂರ್ಣಾಂಕ. ಪೂರ್ಣ ಬೇರೆ, ಪೂರ್ಣಾಂಕ ಬೇರೆ. ಸೊ ಇಂಟಿಜರ್ಸ್ ಎಲ್ಲ ಪೂರ್ಣ ಸಂಖ್ಯೆಗಳು ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನ ಪೂರ್ಣಾಂಕಗಳು ಒಳಗೊಂಡಿರುತ್ತೆ. ಸೊ ಈ ಮೂರನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದಂದ್ರೆ ಭಾಗಲಬ್ಧ ಸಂಖ್ಯೆ Q. ಅದನ್ನು 4 0 2 5 7 ಈ ತರ ಹಿಂಗೇನೋ ನಂಬರ್ ಹಿಂಗೆ ಬರ್ತಾ ಹೋಗ್ತಾವ ನಂಬರ್ಸ್ ಎಲ್ಲಿವರೆಗೂ ಅಂದ್ರೆ ಅಪ್ ಟು ಇನ್ಫೈನೈಟ್. ದೇರ್ ಇಸ್ ನೋ ಎಂಡ್. ಎಂಡ್ ಅನ್ನೋದೇ ಇಲ್ಲ. ಸೊ ಈ ರೀತಿ ದಶಮಾಂಶ ಬಿಂದು ಆದ್ಮೇಲೆ ಈ ರೀತಿ ಎಂಡ್ ಇಲ್ಲದೆ ಇರತಕ್ಕಂಥ ದಶಮಾಂಶ ಬಿಂದುಗಳು, ದಶಮಾಂಶ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಸಂಖ್ಯೆಗಳನ್ನ ಇವುಗಳನ್ನ ಅರ್ಧಭಾಗದ ಸಂಖ್ಯೆ ಅಂತ ಕರಿತೀವಿ. ಅದು ಮುಂದಿನ ಪಾಠದಲ್ಲಿ ಬರುತ್ತೆ ಯಾವ ತರ ಅಂತ. ಅಂದ ಬೇಸಿಸ್ ಆಫ್ ಡೆಸಿಮಲ್ ಎಕ್ಸ್ಪಾನ್ಷನ್. ಇದು ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ದಶಮಾಂಶ ಬಿಂದುವನ್ನ ಕೊಟ್ಟು ನಾವು ಮುಂದಿನ ಸಂಖ್ಯೆಯನ್ನ ಬರ್ತೇವಲ್ಲ, ಅದು ದಶಮಾಂಶ ಡೆಸಿಮಲ್ ಎಕ್ಸ್ಪಾನ್ಷನ್. ಆಲ್ಸೋ ವಿ ಕ್ಯಾನ್ ಎಕ್ಸ್ಪ್ರೆಸ್ ದ ನಂಬರ್ಸ್ ಇಂಟು ರ್ಯಾಷನಲ್ ಅಂಡ್ ಇರ್ಯಾಷನಲ್. ದಶಮಾಂಶ ಸಂಖ್ಯೆಯಲ್ಲಿ ದಶಮಾಂಶ ಬಿಂದುವಿನ ಆಧಾರದ ಮೇಲೂ ಕೂಡ ನಾವು ಹೇಳ್ತೀವಿ ಏನಂದ್ರೆ ಭಾಗಲಬ್ಧ ಮತ್ತು ಅಭಾಗದ ಸಂಖ್ಯೆಗಳು ಯಾವುವು ಅಂತೇಳಿ. ಸೊ ಇಲ್ಲಿ 22/7 ಮಾಡಿದಾಗ ದಿಸ್ 22/7 or its decimal form is 3.142. So is it a rational or irrational? Yes, rational. So why? Because you know the value of pi. What is the value of pi? 1 by cube root of 8 ಅಂತ ಕೇಳಿದಿರಾ? 9th ಅಲ್ಲಿ ಬಂದಿರುತ್ತೆ ಇದು, ಹೌದಲ್ಲ? ಸೊ ಕ್ಯೂಬ್ ರೂಟ್ ಆಫ್ 8 ಬೆಲೆ ಎಷ್ಟು? 2. ಸೊ ಇದು ಕೂಡ ಏನಾಗೋದಿಲ್ಲ ಅಂದ್ರೆ ಇಟ್ ಇಸ್ ಅ ರ್ಯಾಷನಲ್ ನಂಬರ್. ಇರ್ಯಾಷನಲ್ ನಂಬರ್ ಆಗೋದಿಲ್ಲ. ಸ್ಕ್ವೇರ್ ನಂಬರ್.